service. ಸ್ಯಾಂಡಲ್ವುಡ್ ನ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಬಗ್ಗೆ ದೇಶದ ದೊಡ್ಡ ದೊಡ್ಡ ವ್ಯಕ್ತಿಗಳು ಅವರ ಅನಿಸಿಕೆಗಳನ್ನ ಶೇರ್ ಮಾಡಿದ್ದಾರೆ. ಅವೇನು ಅಂತ ನೋಡೋಣ ಬನ್ನಿ. ತಮಿಳುನಾಡಿನ ಸೂಪರ್ ಸ್ಟಾರ್ ರಜನಿಕಾಂತ್ ಅವರು ಪುನೀತರ ಬಗ್ಗೆ ನಾವೆಲ್ಲ ಸುಮಾರು 70-80 ಚಿತ್ರಗಳ ನಂತರ ಒಬ್ಬ ಪರಿಣಿತಿ ಹೊಂದಿದ ನಟನ ಹಾಗೆ ನಟಿಸಲು ಸಾಧ್ಯವಾಯಿತು. ಆದ್ರೆ ಅಪ್ಪು ಅವರು ತಮ್ಮ ಪ್ರಥಮ ಚಿತ್ರದಿಂದಲೇ ಒಬ್ಬ ಅನುಭವಸ್ಥ ನಟನ ಹಾಗೆ ನಟಿಸಿದ್ದಾರೆ. ಅವರೊಬ್ಬ ಆತ್ಮಸಾಕ್ಷಿಯ ನಟ ಎಂದು ಹೇಳ್ತಾ ಇದ್ದಾರೆ. ಇನ್ನು ಮಲಯಾಳಂನ ಮೋಹನ್ ಲಾಲ್ ಅವರು ಅಪ್ಪು ಬಗ್ಗೆ ಅವರು ತುಂಬಾ ವಿನಯವಂತ. ನನಗೆ ಡಾಕ್ಟರ್ ರಾಜ್ಕುಮಾರ್ ಅವರೊಂದಿಗೆ ನಟಿಸುವ ಕನಸಿತ್ತು ಮತ್ತು ಆ ನನ್ನ ತೀರದ ಕನಸನ್ನು ನಾನು ಪುನೀತ್ ರೊಂದಿಗೆ ನಟಿಸುವುದರ ಮೂಲಕ ಪೂರೈಸಿಕೊಂಡೆ ಅಂತ ಹೇಳ್ತಾ ಇದ್ದಾರೆ. ಡ್ಯಾನ್ಸರ್ ಪ್ರಭುದೇವ ಅವರು ಪುನೀತ್ ಸರ್ ಅವರು ದಕ್ಷಿಣ ಭಾರತದಲ್ಲೇ ಒಳ್ಳೆಯ ಡ್ಯಾನ್ಸರ್. ಇನ್ನು ಕೋಲಿವುಡ್ ನ ನಟ STR ಅಲಿಯಾಸ್ ಶಿಂಬು ಅವರಾದ್ರೆ ನನಗೆ ಪುನೀತ್ ಸರ್ ಪಕ್ಕದಲ್ಲಿ ಕುಳಿತು ಒಂದು ಶೋಗೆ ಜಡ್ಜ್ ಮಾಡುವ ಅವಕಾಶ ಸಿಕ್ತು. ಅದು ನನ್ನ ಕನಸಾಗಿತ್ತು ಅಂತ ಹೇಳ್ತಾ ಇದ್ದಾರೆ. ಟಾಲಿವುಡ್ ನ ಸೂಪರ್ ಸ್ಟಾರ್ ಮಹೇಶ್ ಬಾಬು ಅವರು ನಾನು ಪುನೀತ್ ಸರ್ ಅವರ ವರ್ಕ್ ಅನ್ನ ತುಂಬಾ ಗೌರವಿಸುತ್ತೇನೆ ಅಂತ ಹೇಳ್ತಾ ಇದ್ದಾರೆ. ಭಾರತದ ಕ್ರಿಕೆಟ್ ತಂಡದ ಬೌಲರ್ ಅನಿಲ್ ಕುಂಬ್ಳೆ ಅವರು ಪುನೀತ್ ಅವರ ಕೋಟ್ಯಾಧಿಪತಿ ಕಾರ್ಯಕ್ರಮಕ್ಕೆ ಬಂದಾಗ ನಾನು ಇಲ್ಲಿಗೆ ಬಂದ ಕಾರಣವೆಂದರೆ ಪುನೀತ್ ಸರ್, ನಾನು ಅವರ ದೊಡ್ಡ ಅಭಿಮಾನಿ ಅಂತ ಹೇಳ್ಕೊಂಡ್ರು. ಟಾಲಿವುಡ್ ನ ಇನ್ನೊಬ್ಬ ಪ್ರಸಿದ್ಧ ನಟನಾದ ಸ್ಟೈಲಿಶ್ ಸ್ಟಾರ್ ಅಲ್ಲು ಅರ್ಜುನ್ ಅವರು ನಾವು ಎಲ್ಲಾ ಸ್ಟಾರ್ ಗಳೊಂದಿಗೆ ಭೇಟಿಯಾದಾಗ ಫಸ್ಟ್ ಟಾಪಿಕ್ ಅಂದ್ರೆ ಪುನೀತ್ ಸರ್ ಅವ್ರ ಬಗ್ಗೆ ಮಾತಾಡ್ತೀವಿ. ಅವರ ಹಾಗೆ ಡ್ಯಾನ್ಸ್ ಮತ್ತು ಫೈಟ್ ಮಾಡೋರು ಸೌತ್ ಇಂಡಿಯಾದಲ್ಲೇ ಇಲ್ಲ ಅಂತ ಅವರು ಕೂಡ ಪುನೀತರ ಬಗ್ಗೆ ಗೌರವ ವ್ಯಕ್ತಪಡಿಸ್ತಾ ಇದ್ದಾರೆ. ಇಷ್ಟೆಲ್ಲ ಕೇಳಿದ್ಮೇಲೆ ಅಪ್ಪು ಅವರನ್ನ ತಂದೆಗೆ ತಕ್ಕ ಮಗ ಅಂತ ಅನ್ನದೇ ಇರೋಕ್ಕಾಗತ್ತಾ? ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.